ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಾ ಇದ್ದ ಹಾಗೆ ತೆನೆ ಹೊತ್ತ ಮಹಿಳೆ ಇದು ಸದ್ಯಕ್ಕೆ ಜೆಡಿಎಸ್ನ ಪಾರ್ಟಿ ಲೋಗೋ. ಇದನ್ನ ಬದಲಾವಣೆ ಮಾಡಲಿಕ್ಕೆ ಜೆಡಿಎಸ್ನಲ್ಲಿ ಪ್ಲಾನಿಂಗ್ ನಡೀತಾ ಇದೆ. 2026ನೇ ವರ್ಷದಲ್ಲಿ ಪಕ್ಷದ ಚುನಾವಣಾ ಚಿಹ್ನೆಯಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ಜೆಡಿಎಸ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ತೆನೆ ಹೊತ್ತ ಮಹಿಳೆ ಸದ್ಯಕ್ಕೆ ಜೆಡಿಎಸ್ ಪಕ್ಷದ ಚುನಾವಣಾ ಚಿಹ್ನೆಯಾಗಿದೆ. ತೆನೆ ಹೊತ್ತ ಮಹಿಳೆಯ ಚಿಹ್ನೆಯ ಜೊತೆಗೆ ತಮ್ಮ ಹಳೆ ಚಿಹ್ನೆಯಲ್ಲಿದ್ದ ಚಕ್ರದ ಗುರುತನ್ನ ಸೇರಿಸಲಿಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರ ಸಲಹೆಯಂತೆ ಈ ಚರ್ಚೆಯನ್ನು ನಡೆಸಲಾಗಿದೆ. ಹೀಗಾಗಿ ಚುನಾವಣಾ ಆಯೋಗಕ್ಕೆ ಶೀಘ್ರದಲ್ಲೇ ಚುನಾವಣಾ ಚಿಹ್ನೆಯಲ್ಲಿ ಕೊಂಚ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಜೆಡಿಎಸ್ ಪಕ್ಷದಿಂದ ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಚುನಾವಣಾ ಆಯೋಗದಿಂದ ಹೊಸ ಚಿಹ್ನೆಗೆ ಅನುಮತಿ ಸಿಕ್ಕ ಕೂಡಲೇ ಜೆಡಿಎಸ್ನ ಹೊಸ ಚುನಾವಣಾ ಚಿಹ್ನೆ ಬಿಡುಗಡೆಯಾಗಲಿದೆ. ಹಾಗಾದ್ರೆ ಏನಿರುತ್ತೆ ಪಕ್ಷದ ಚಿಹ್ನೆ? ತೆನೆ ಹೊತ್ತ ಮಹಿಳೆ ಇರೋದೇ ಇಲ್ವಾ? ಆ ಕಲರ್ ಕಾಂಬಿನೇಷನ್ ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಏನಿದೆ ದೇವೇಗೌಡರ ಚಿಂತನೆ? ಇದೆಲ್ಲದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಚುನಾವಣಾ ಚಿಹ್ನ ಬದಲಾವಣೆಗೆ ಇದೀಗ ಜೆಡಿಎಸ್ ಮುಂದಾಗ್ತಾ ಇದೆ. ಈ ಬದಲಾವಣೆಯ ಭಾವನೆಯ ಹಿಂದೂ ಕೂಡ ಒಂದಷ್ಟು ಲೆಕ್ಕಾಚಾರಗಳಿದೆ. ತೆನೆ ಹೊತ್ತ ಮಹಿಳೆ ಚಿಹ್ನೆ ಹಿಂದೆ ಚಕ್ರವನ್ನ ಸೇರಿಸಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ನ ಮೇಲೆ. ಈ ತೆನೆ ಹೊತ್ತ ಮಹಿಳೆ ಇದ್ದೇ ಇರ್ತಾರೆ, ಆಕೆಯ ಹಿಂಭಾಗದಲ್ಲಿ ಚಕ್ರದ ಚಿಹ್ನೆಯನ್ನ ಸೇರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ ಅಂತ. ಈ ನಡೆಯಿಂದ ಪಕ್ಷಕ್ಕೆ ಸಕಾರಾತ್ಮಕವಾದ ಪಾಸಿಟಿವ್ ಶಕ್ತಿ ಬರುತ್ತೆ ಅಂತ ಹೇಳಿ ಯಾರೋ ಸಲಹೆಯನ್ನ ನೀಡಿದ್ದಾರಂತೆ. ಚಿಹ್ನೆಯ ಜೊತೆ ಪೂರ್ಣ ವೃತ್ತ ಹಾಕಿದ್ರೆ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ ಚಕ್ರದ ಚಿಹ್ನೆಯನ್ನ ತಮ್ಮ ಪಾರ್ಟಿ ಲೋಗೋದಲ್ಲಿ ಅಳವಡಿಕೆ ಮಾಡಲಿಕ್ಕೆ ಇದೀಗ ಜೆಡಿಎಸ್ ಮುಂದಾಗ್ತಾ ಇದೆ. ಈ ಹಿಂದೆ ಚುನಾವಣಾ ಚಿಹ್ನೆ, ಈ ಚಕ್ರದ ಚುನಾವಣಾ ಚಿಹ್ನೆಯನ್ನ ಜೆಡಿಎಸ್ ಪಕ್ಷ ಹೊಂದಿತ್ತು. ಕಾಲಾನಂತರದಲ್ಲಿ ಟ್ರ್ಯಾಕ್ಟರ್ ಅನ್ನ ಚಿಹ್ನೆಯಾಗಿ ದಳಪಕ್ಷ ಪಡೆದಿತ್ತು. ಟ್ರ್ಯಾಕ್ಟರ್ ಅನ್ನೇ ಹೋಲುವ ಚಿಹ್ನೆಯನ್ನ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕೆಲವರು ಪಡೆದಿದ್ರಿಂದ ಈ ಚಿಹ್ನೆಯಲ್ಲಿ ವೋಟ್ ಹಾಕೋ ಸಂದರ್ಭದಲ್ಲಿ ಜನರಿಗೆ, ಮತದಾರರಿಗೆ ಗೊಂದಲ ಆಗತ್ತೆ. ಜೆಡಿಎಸ್ನದ್ದು ಟ್ರ್ಯಾಕ್ಟರ್ ಸಿಂಬಲ್, ಅದಕ್ಕೆ ಹೋಲಿಕೆ ಆಗೋ ರೀತಿಯಲ್ಲೇ ಪಕ್ಷೇತರರ ಸಿಂಬಲ್ ಕೂಡ ಇದ್ದಾಗ ವೋಟ್ ಹಾಕುವವರಿಗೆ ಗುರುತಿಸಲಿಕ್ಕೆ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ ಅದನ್ನು ಬದಲಾವಣೆ ಮಾಡೋ ಚಿಂತನೆ ಬಂತು. ಇನ್ಫ್ಯಾಕ್ಟ್ ಹೀಗೆ ಟ್ರ್ಯಾಕ್ಟರ್ ಸಿಂಬಲ್ ಇದ್ದ ಸಂದರ್ಭದಲ್ಲಿ ಪಕ್ಷೇತರರು ಅದಕ್ಕೆ ಹೋಲಿಕೆ ಆಗುವ ಸಿಂಬಲನ್ನೇ ಬಳಕೆ ಮಾಡ್ತಿದ್ದ ಸಂದರ್ಭದಲ್ಲಿ ಅನೇಕ ಚುನಾವಣೆಗಳಲ್ಲಿ ಜೆಡಿಎಸ್ಗೆ ಸೋಲಾಗಿತ್ತಂತೆ. ಹೀಗಾಗಿ ಟ್ರ್ಯಾಕ್ಟರ್ ಬದಲು ತೆನೆ ಹೊತ್ತ ಮಹಿಳೆಗೆ ಮಣೆ ಹಾಕಿತ್ತು ಜೆಡಿಎಸ್ ಪಕ್ಷ. ಈಗ ತೆನೆ ಹೊತ್ತ ಮಹಿಳೆಯ ಜೊತೆಯಲ್ಲೇ ಚಕ್ರವನ್ನ ಸೇರಿಸಲಿಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಚುನಾವಣಾ ಆಯೋಗದಿಂದ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ತೆನೆ ಹೊತ್ತ ಮಹಿಳೆಯ ಹಿಂದೆ ಚಕ್ರದ ಚಿಹ್ನೆ ಸೇರ್ಪಡೆಯಾಗಲಿದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ವೇಳೆಗೇನೆ ಈ ಹೊಸ ಚಿಹ್ನೆ ಬಳಕೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೇನೋ ಪಕ್ಷ ಬಂದಿದೆ. ಚುನಾವಣಾ ಆಯೋಗ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದೊಂದೇ ಬಾಕಿ ಇದೆ. ಇನ್ ಕೇಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅವಕಾಶ ಸಿಗದೆ ಹೋದರೆ 2028ರ ಚುನಾವಣೆಗೆ ಇದನ್ನ ಬಳಕೆ ಮಾಡಿಕೊಳ್ಬೇಕು ಅನ್ನೋ ನಿರ್ಧಾರದಲ್ಲಿ ಸದ್ಯಕ್ಕೆ ಜೆಡಿಎಸ್ ಪಕ್ಷ ಇದೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಾ ಇದ್ದ ಹಾಗೆ ತೆನೆ ಹೊತ್ತ ಮಹಿಳೆ ಇದು ಸದ್ಯಕ್ಕೆ ಜೆಡಿಎಸ್ನ ಪಾರ್ಟಿ ಲೋಗೋ. ಇದನ್ನ ಬದಲಾವಣೆ ಮಾಡಲಿಕ್ಕೆ ಜೆಡಿಎಸ್ನಲ್ಲಿ ಪ್ಲಾನಿಂಗ್ ನಡೀತಾ ಇದೆ. 2026ನೇ ವರ್ಷದಲ್ಲಿ ಪಕ್ಷದ ಚುನಾವಣಾ ಚಿಹ್ನೆಯಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ಜೆಡಿಎಸ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ತೆನೆ ಹೊತ್ತ ಮಹಿಳೆ ಸದ್ಯಕ್ಕೆ ಜೆಡಿಎಸ್ ಪಕ್ಷದ ಚುನಾವಣಾ ಚಿಹ್ನೆಯಾಗಿದೆ. ತೆನೆ ಹೊತ್ತ ಮಹಿಳೆಯ ಚಿಹ್ನೆಯ ಜೊತೆಗೆ ತಮ್ಮ ಹಳೆ ಚಿಹ್ನೆಯಲ್ಲಿದ್ದ ಚಕ್ರದ ಗುರುತನ್ನ ಸೇರಿಸಲಿಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರ ಸಲಹೆಯಂತೆ ಈ ಚರ್ಚೆಯನ್ನು ನಡೆಸಲಾಗಿದೆ. ಹೀಗಾಗಿ ಚುನಾವಣಾ ಆಯೋಗಕ್ಕೆ ಶೀಘ್ರದಲ್ಲೇ ಚುನಾವಣಾ ಚಿಹ್ನೆಯಲ್ಲಿ ಕೊಂಚ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಜೆಡಿಎಸ್ ಪಕ್ಷದಿಂದ ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಚುನಾವಣಾ ಆಯೋಗದಿಂದ ಹೊಸ ಚಿಹ್ನೆಗೆ ಅನುಮತಿ ಸಿಕ್ಕ ಕೂಡಲೇ ಜೆಡಿಎಸ್ನ ಹೊಸ ಚುನಾವಣಾ ಚಿಹ್ನೆ ಬಿಡುಗಡೆಯಾಗಲಿದೆ. ಹಾಗಾದ್ರೆ ಏನಿರುತ್ತೆ ಪಕ್ಷದ ಚಿಹ್ನೆ? ತೆನೆ ಹೊತ್ತ ಮಹಿಳೆ ಇರೋದೇ ಇಲ್ವಾ? ಆ ಕಲರ್ ಕಾಂಬಿನೇಷನ್ ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಏನಿದೆ ದೇವೇಗೌಡರ ಚಿಂತನೆ? ಇದೆಲ್ಲದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಚುನಾವಣಾ ಚಿಹ್ನ ಬದಲಾವಣೆಗೆ ಇದೀಗ ಜೆಡಿಎಸ್ ಮುಂದಾಗ್ತಾ ಇದೆ. ಈ ಬದಲಾವಣೆಯ ಭಾವನೆಯ ಹಿಂದೂ ಕೂಡ ಒಂದಷ್ಟು ಲೆಕ್ಕಾಚಾರಗಳಿದೆ. ತೆನೆ ಹೊತ್ತ ಮಹಿಳೆ ಚಿಹ್ನೆ ಹಿಂದೆ ಚಕ್ರವನ್ನ ಸೇರಿಸಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ನ ಮೇಲೆ. ಈ ತೆನೆ ಹೊತ್ತ ಮಹಿಳೆ ಇದ್ದೇ ಇರ್ತಾರೆ,
ಆಕೆಯ ಹಿಂಭಾಗದಲ್ಲಿ ಚಕ್ರದ ಚಿಹ್ನೆಯನ್ನು ಸೇರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ ಅಂತ. ಈ ನಡೆಯಿಂದ ಪಕ್ಷಕ್ಕೆ ಸಕಾರಾತ್ಮಕವಾದ ಪಾಸಿಟಿವ್ ಶಕ್ತಿ ಬರುತ್ತೆ ಅಂತ ಹೇಳಿ ಯಾರೋ ಸಲಹೆಯನ್ನು ನೀಡಿದ್ದಾರಂತೆ. ಚಿಹ್ನೆಯ ಜೊತೆ ಪೂರ್ಣ ವೃತ್ತ ಹಾಕಿದರೆ ಒಳ್ಳೆಯದಾಗತ್ತೆ ಅನ್ನೋ ಕಾರಣಕ್ಕೆ ಚಕ್ರದ ಚಿಹ್ನೆಯನ್ನು ತಮ್ಮ ಪಾರ್ಟಿ ಲೋಗೋದಲ್ಲಿ ಅಳವಡಿಕೆ ಮಾಡಲಿಕ್ಕೆ ಇದೀಗ JDS ಮುಂದಾಗ್ತಾ ಇದೆ. ಈ ಹಿಂದೆ ಚುನಾವಣಾ ಚಿಹ್ನೆ, ಈ ಚಕ್ರದ ಚುನಾವಣಾ ಚಿಹ್ನೆಯನ್ನು JDS ಪಕ್ಷ ಹೊಂದಿತ್ತು. ಕಾಲಾನಂತರದಲ್ಲಿ ಟ್ರ್ಯಾಕ್ಟರನ್ನು ಚಿಹ್ನೆಯಾಗಿ ದಳಪಕ್ಷ ಪಡೆದಿತ್ತು. ಟ್ರ್ಯಾಕ್ಟರನ್ನೇ ಹೋಲುವ ಚಿಹ್ನೆಯನ್ನು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕೆಲವರು ಪಡೆದಿದ್ದರಿಂದ ಈ ಚಿಹ್ನೆಯಲ್ಲಿ ವೋಟ್ ಹಾಕೋ ಸಂದರ್ಭದಲ್ಲಿ ಜನರಿಗೆ, ಮತದಾರರಿಗೆ ಗೊಂದಲ ಆಗತ್ತೆ. JDSನದ್ದು ಟ್ರ್ಯಾಕ್ಟರ್ ಸಿಂಬಲ್, ಅದಕ್ಕೆ ಹೋಲಿಕೆ ಆಗೋ ರೀತಿಯಲ್ಲೇ ಪಕ್ಷೇತರರ ಸಿಂಬಲ್ ಕೂಡ ಇದ್ದಾಗ ವೋಟ್ ಹಾಕುವವರಿಗೆ ಗುರುತಿಸಲಿಕ್ಕೆ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ ಅದನ್ನು ಬದಲಾವಣೆ ಮಾಡೋ ಚಿಂತನೆ ಬಂತು. ಇನ್ಫ್ಯಾಕ್ಟ್ ಹೀಗೆ ಟ್ರ್ಯಾಕ್ಟರ್ ಸಿಂಬಲ್ ಇದ್ದ ಸಂದರ್ಭದಲ್ಲಿ ಪಕ್ಷೇತರರು ಅದಕ್ಕೆ ಹೋಲಿಕೆಯಾಗುವ ಸಿಂಬಲನ್ನೇ ಬಳಕೆ ಮಾಡ್ತಿದ್ದ ಸಂದರ್ಭದಲ್ಲಿ ಅನೇಕ ಚುನಾವಣೆಗಳಲ್ಲಿ JDSಗೆ ಸೋಲಾಗಿತ್ತಂತೆ. ಹೀಗಾಗಿ ಟ್ರ್ಯಾಕ್ಟರ್ ಬದಲು ತೆನೆ ಹೊತ್ತ ಮಹಿಳೆಗೆ ಮಣೆ ಹಾಕಿತ್ತು JDS ಪಕ್ಷ. ಈಗ ತೆನೆ ಹೊತ್ತ ಮಹಿಳೆಯ ಜೊತೆಯಲ್ಲೇ ಚಕ್ರವನ್ನು ಸೇರಿಸಲಿಕ್ಕೆ JDS ಪ್ಲಾನ್ ಮಾಡಿಕೊಂಡಿದೆ. ಚುನಾವಣಾ ಆಯೋಗದಿಂದ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ತೆನೆ ಹೊತ್ತ ಮಹಿಳೆಯ ಹಿಂದೆ ಚಕ್ರದ ಚಿಹ್ನೆ ಸೇರ್ಪಡೆಯಾಗಲಿದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ವೇಳೆಗೇನೆ ಈ ಹೊಸ ಚಿಹ್ನೆ ಬಳಕೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೇನು ಪಕ್ಷ ಬಂದಿದೆ. ಚುನಾವಣಾ ಆಯೋಗ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದೊಂದೇ ಬಾಕಿ ಇದೆ. ಇನ್ ಕೇಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅವಕಾಶ ಸಿಗದೆ ಹೋದರೆ 2028ರ ಚುನಾವಣೆಗೆ ಇದನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋ ನಿರ್ಧಾರದಲ್ಲಿ ಸದ್ಯಕ್ಕೆ JDS ಪಕ್ಷ ಇದೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ತಾ ಇದ್ದ ಹಾಗೆ ತೆನೆ ಹೊತ್ತ ಮಹಿಳೆ ಇದು ಸದ್ಯಕ್ಕೆ JDSನ ಪಾರ್ಟಿ ಲೋಗೋ. ಇದನ್ನು ಬದಲಾವಣೆ ಮಾಡಲಿಕ್ಕೆ JDSನಲ್ಲಿ ಪ್ಲಾನಿಂಗ್ ನಡೀತಾ ಇದೆ. 2026ನೇ ವರ್ಷದಲ್ಲಿ ಪಕ್ಷದ ಚುನಾವಣಾ ಚಿಹ್ನೆಯಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ JDS ನಿರ್ಧಾರವನ್ನು ತೆಗೆದುಕೊಂಡಿದೆ. ತೆನೆ ಹೊತ್ತ ಮಹಿಳೆ ಸದ್ಯಕ್ಕೆ JDS ಪಕ್ಷದ ಚುನಾವಣಾ ಚಿಹ್ನೆಯಾಗಿದೆ. ತೆನೆ ಹೊತ್ತ ಮಹಿಳೆಯ ಚಿಹ್ನೆಯ ಜೊತೆಗೆ ತಮ್ಮ ಹಳೆ ಚಿಹ್ನೆಯಲ್ಲಿದ್ದ ಚಕ್ರದ ಗುರುತನ್ನು ಸೇರಿಸಲಿಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರ ಸಲಹೆಯಂತೆ ಈ ಚರ್ಚೆಯನ್ನು ನಡೆಸಲಾಗಿದೆ. ಹೀಗಾಗಿ ಚುನಾವಣಾ ಆಯೋಗಕ್ಕೆ ಶೀಘ್ರದಲ್ಲೇ ಚುನಾವಣಾ ಚಿಹ್ನೆಯಲ್ಲಿ ಕೊಂಚ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ JDS ಪಕ್ಷದಿಂದ ಅರ್ಜಿ ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಚುನಾವಣಾ ಆಯೋಗದಿಂದ ಹೊಸ ಚಿಹ್ನೆಗೆ ಅನುಮತಿ ಸಿಕ್ಕ ಕೂಡಲೇ JDSನ ಹೊಸ ಚುನಾವಣಾ ಚಿಹ್ನೆ ಬಿಡುಗಡೆಯಾಗಲಿದೆ. ಹಾಗಾದ್ರೆ ಏನಿರುತ್ತೆ ಪಕ್ಷದ ಚಿಹ್ನೆ? ತೆನೆ ಹೊತ್ತ ಮಹಿಳೆ ಇರೋದೇ ಇಲ್ವಾ? ಆ ಕಲರ್ ಕಾಂಬಿನೇಷನ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಏನಿದೆ ದೇವೇಗೌಡರ ಚಿಂತನೆ? ಇದೆಲ್ಲದರ ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ. ಚುನಾವಣಾ ಚಿಹ್ನ ಬದಲಾವಣೆಗೆ ಇದೀಗ JDS ಮುಂದಾಗ್ತಾ ಇದೆ. ಈ ಬದಲಾವಣೆಯ ಭಾವನೆಯ ಹಿಂದೂ ಕೂಡ ಒಂದಷ್ಟು ಲೆಕ್ಕಾಚಾರಗಳಿದೆ. ತೆನೆ ಹೊತ್ತ ಮಹಿಳೆ ಚಿಹ್ನೆ ಹಿಂದೆ ಚಕ್ರವನ್ನು ಸೇರಿಸಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್